ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೂಡುಶೆಟ್ಟೆ ಗ್ರಾಮ ಸಮಿತಿ ಇದರ ಅಂಗವಾಗಿ ಹಮ್ಮಿಕೊಂಡಿರುವಂತಹ 79ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಈ ಸಮಯದಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಗ್ರಾಮ ಪಂಚಾಯತ್ ಸಮಿತಿ ಅಧ್ಯಕ್ಷರಾದಂತಹ ಆಕಿ ಗೋಮಂಜು ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಇವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ಮುಂದಕ್ಕೆ ಅಡ್ಯಾರ್ ಬ್ಲಾಕ್ ಕಾರ್ಯದರ್ಶಿಯಾದಂತಹ ಇಕ್ಬಾಲ್ ಸಿಎಚ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಸ್ವಾಗತ ಬಯಸುತ್ತೇನೆ. ಹಾಗೆ ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮಾ ಮಸೀದಿ ಇದರ ಅಧ್ಯಕ್ಷರಾದಂತಹ ಇಕ್ಬಾಲ್ ಎಪಿ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಸ್ವಾಗತಿಸುತ್ತೇನೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಎಸ್ ಆಲಿ ಅಬ್ಬಾ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸಾಜುದ್ದೀನ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ಜಿಲ್ಲಾಧ್ಯಕ್ಷರಾದಂತಹ ನಿಶಾ ವಾಮಂಜೂರ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ಸ್ವಾಗತ ಭಾಷಣವನ್ನು ಮಾಡಲು ಫಾರೂಕ್ ವಾಮಂಜೂರ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ವತಿಯಿಂದ ದೇಶದ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ನಾವಿಂದು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ಈ ಒಂದು ಸಂಭ್ರಮ ಸಡಗರದ ಸಂದರ್ಭದಲ್ಲಿ ನಮ್ಮ ಮುಂದಿನ ಜನಾಂಗಕ್ಕಾಗಿ ಅದೇ ರೀತಿ ವರ್ತಮಾನದ ಯುವ ಸಮಾಜಕ್ಕಾಗಿ ಭಾರತ ದೇಶವು ಸಾರ್ವಭೌಮ ರಾಷ್ಟ್ರವಾಗಿ ರಚನೆಗೊಂಡಿರುವುದರ ಕುರಿತು ಅದೇ ರೀತಿ ರಾಜ್ಯದ ಅಗತ್ಯ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುವುದರ ಕುರಿತು ಹಾಗೂ ದೇಶದ ಸಂವಿಧಾನವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯ ಕುರಿತು ನಮ್ಮ ಪೌರ ಸಮಾಜಕ್ಕೆ ಸ್ಪಷ್ಟವಾದ ಮಾಹಿತಿ ಹಾಗೂ ಜಾಗೃತಿ ಅತ್ಯಂತ ಅಗತ್ಯವಾಗಿದೆ. ಈ ಒಂದು ಸುಂದರ ಸುಭದ್ರ ರಾಷ್ಟ್ರ ನಿರ್ಮಾಣದ ಹಿಂದೆ ನಮ್ಮ ಪೂರ್ವಿಕರಾದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ, ಅದೇ ರೀತಿ ವಿದೇಶಿ ಶಕ್ತಿಗಳ ವಿರುದ್ಧದ ಹೋರಾಟದ ಚರಿತ್ರೆಗಳಿವೆ, ಅದೇ ರೀತಿ ಧೈರ್ಯ ಹಾಗೂ ಶೌರ್ಯದ ಇತಿಹಾಸವಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಧೀರ ದೇಶಾಭಿಮಾನಿಗಳ ಕುರಿತು, ಆ ದಾರಿಯಲ್ಲಿ ದೇಶ ತೊರೆಯಲು ಬಂಧಿತರಾದವರ ಕುರಿತು, ಅದೇ ರೀತಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನಾಥರಾದ ಮಕ್ಕಳ ಕುರಿತು, ವಿಧವೆಯರಾದ ಸಹೋದರಿಯರ ಕುರಿತು, ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಿ ರಣರಂಗದಲ್ಲಿ ತನ್ನ ಕೊನೆಯ ಉಸಿರ ತನಕ ಹೋರಾಡಿ ರಕ್ತಸಾಕ್ಷಿಯಾದಂತಹ ಹಜರತ್ ಮಿಲ್ಲತ್ ಶಹೀದ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲಿ ಅವರಂತಹ ಧೀರ ದೇಶಾಭಿಮಾನಿಗಳ ಕುರಿತು ನಾವು ನಡೆಸುವ ಚರ್ಚೆಗಳು, ನಾವು ಮಾಡುವ ಭಾಷಣಗಳು, ಅದೇ ರೀತಿ ನಾವು ನಡೆಸಿಕೊಂಡು ಬರುವ ಕಾರ್ಯಕ್ರಮಗಳು ನಮ್ಮ ಮುಂದಿನ ತಲೆಮಾರು ಹಾಗೂ ವರ್ತಮಾನದ ಯುವ ಸಮಾಜಕ್ಕೆ ಈ ದೇಶದ ನೈಜ ಇತಿಹಾಸವನ್ನು ತಿಳಿಯಲು ಹಾಗೂ ಈ ನಮ್ಮ ಪೂರ್ವಿಕರಾದ ಸ್ವಾತಂತ್ರ್ಯ ಸಮರ ಸೇನಾನಿಗಳ ಕುರಿತು ಕಲಿಯಲು ಒಂದೊಳ್ಳೆಯ ಅವಕಾಶವಾಗಿದೆ ಎಂದು ನೆನಪಿಸಿಕೊಂಡು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವಿಲ್ಲಿ ಸಂಘಟಿಸಿದಂತಹ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ವೇದಿಕೆಯಲ್ಲಿ ಇರುವಂತಹ ಹಯಾತುಲ್ ಇಸ್ಲಾಂ ಬದ್ರಿಯಾ ಜುಮಾ ಮಸೀದಿ ಎದುರುಪದ ಇದರ ಗೌರವಾನ್ವಿತ ಅಧ್ಯಕ್ಷರಾದ ಜನಾಬ್ ಎಪಿ ಇಕ್ಬಾಲ್ ಇವರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ಮೂಡುಶೆಟ್ಟೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಜನಾಬ್ ಆಲಿ ಅಬ್ಬಾ ಇವರನ್ನು ನಿಮ್ಮೆಲ್ಲರ ಪರವಾಗಿಯೂ ಪಕ್ಷದ ಪರವಾಗಿಯೂ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಮೂಡುಶೆಟ್ಟೆ ಗ್ರಾಮ ಪಂಚಾಯತ್ ಎದುರುಪದ ಗ್ರಾಮ ಸಮಿತಿ ಸದಸ್ಯರಾದಂತಹ ಜನಾಬ್ ಶಾಜುದ್ದೀನ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಗ್ರೀನ್ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷೆ ನಿಶಾ ಮೂಡುಶೆಟ್ಟೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ
ಇಕ್ಬಾಲ್ CH SDPI ಬ್ಲಾಕ್ ಸಮಿತಿ ಕಾರ್ಯದರ್ಶಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮೂಡಶೆಟ್ಟಿ ಗ್ರಾಮ ಸಮಿತಿ SDPI ಅಧ್ಯಕ್ಷರಾದಂತಹ ಜನಾಬ್ ಆಕಿ ಗೋಮಂಜೂರ್ ಇವರನ್ನು ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಧ್ವಜಾರೋಹಣಕ್ಕೆ ಸಹಕರಿಸುವಂತೆ ಕೇಳಿಕೊಳ್ಳುತ್ತಿದ್ದೇನೆ. Asif. Attention. Salute. सारे जहां से अच्छा हिंदुस्तान हमारा हमारा सारे जहां से अच्छा हम बुलबुले हैं इसकी ये गुलिस्तान हमारा हमारा सारे जहां से अच्छा हिंदुस्तान हमारा हमारा सारे जहां से अच्छा गुर्बत में हो अगर हम रहता है दिल वतन में समझो वही हमें भी दिल हो जहान हमारा हमारा सारे जहां से अच्छा हिंदुस्तान हमारा हमारा सारे जहां से अच्छा ये आपरूद गंगा वो दिल है याद तुझको उतरा तेरे किनारे जब कारवान हमारा हमारा सारे जहां से अच्छा हिंदुस्तान हमारा हमारा सारे जहां से अच्छा मजहब नहीं सिखाता आपस में बैर रखना मजहब नहीं सिखाता आपस में बैर रखना हिंदी है हम हिंदी है हम हिंदी है हम वतन है हिंदुस्तान हमारा हमारा सारे जहां से अच्छा हिंदुस्तान हमारा हमारा सारे जहां से अच्छा हम बुलबुले हैं इसकी ये गुलिस्तान हमारा हमारा सारे जहां से अच्छा हिंदुस्तान हमारा हमारा सारे जहां से अच्छा ಇಂದಿನ ಕಾರ್ಯಕ್ರಮಕ್ಕಾಗಿ ಇಂದಿನ ಭಾಷಣಕ್ಕಾಗಿ ನಮ್ಮ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ಜಿಲ್ಲಾಧ್ಯಕ್ಷರಾದ ನಿಶಾ ವಾಮಂಜೂರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. Assalamu alaikum warahmatullahi wabarakatuh. Good morning all of you. ಇವತ್ತಿನ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ವೇದಿಕೆಯಲ್ಲಿರ್ತಕ್ಕಂತಹ ಬದ್ರಿಯಾ ಜುಮ್ಮಾ ಮಸ್ಜಿದ್ ಇದರ ಅಧ್ಯಕ್ಷರಾದ AP ಇಕ್ಬಾಲ್ ರವರೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ನಾಯಕರೇ, ಮೂಡಶೆಟ್ಟಿಯ ಗ್ರಾಮ ಸಮಿತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಾಜುದ್ದೀನ್ ರವರೇ,
ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ಸಾರಥಿಗಳೇ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಮಹಿಳಾ ಮನೆಗಳೇ, ಮಕ್ಕಳೇ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾವು ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ದಿನವು ನಮಗೆ ಕೇವಲ ಸ್ವಾತಂತ್ರ್ಯದ ಸವಿರುಚಿಯನ್ನು ಮಾತ್ರವಲ್ಲದೆ ಅದರ ಒಂದು ವ್ಯಾಲ್ಯೂ, ಅದರ ಬೆಲೆ ಹಾಗೂ ಹೊಣೆಗಾರಿಕೆಯನ್ನು ಕೂಡ ನೆನಪಿಸುತ್ತದೆ. 1947 ಆಗಸ್ಟ್ 15ರಂದು ನಮ್ಮ ದೇಶವು ವಸಾಹತುಶಾಹಿ ಬಂಧನದಿಂದ ಮುಕ್ತವಾಯಿತು ಅಥವಾ ಬ್ರಿಟಿಷರ ಸಂಕೋಲೆಯಿಂದ ಮುಕ್ತವಾಯಿತು. ನಮಗೆ ಸ್ವಾತಂತ್ರ್ಯವು ಅಷ್ಟು ಸುಲಭವಾಗಿ ದೊರಕಿಲ್ಲ. ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು, ಅವರ ತ್ಯಾಗ, ಅವರು ತಮ್ಮ ಜೀವ, ಸಂಪತ್ತು, ಕುಟುಂಬ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಆದರೆ ನಮಗೆ ಇಲ್ಲಿರುವ ಪ್ರಶ್ನೆ ಏನೆಂದರೆ, ನಿಜವಾಗಿಯೂ ನಾವೆಲ್ಲರಿಗೂ ಸಮಾನವಾದ ಸ್ವಾತಂತ್ರ್ಯವನ್ನು ನೀಡಿದ್ದೇವೆಯಾ? ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ ಎಂಬುದು. ಇತಿಹಾಸದ ದೃಷ್ಟಿಕೋನ ಗಮನಿಸುವುದಾದರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ದೇಶದ ಸಮುದಾಯದ ಎಲ್ಲ ಜನ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ಖರು, ದಲಿತರು, ಪುರುಷರೊಂದಿಗೆ ಮಹಿಳೆಯರು ಕೂಡ ಹೋರಾಡಿ ಒಂದೇ ಧ್ವಜದ ಕೆಳಗಡೆ ಹೋರಾಡಿದರು. ನಮಗೆ ನೀಡಿದ ಸಂವಿಧಾನವು ಸಮಾನತೆ, ಧರ್ಮ ನಿರಪೇಕ್ಷತೆ ಹಾಗೂ ಸಂವಿಧಾನದ ಭರವಸೆಯನ್ನು ನೀಡಿದೆ. ಆದರೆ ಈಗ ಅದು ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯದಲ್ಲಾಗಲಿ, ಅನ್ಯಾಯಕ್ಕೆ ಒಳಗಾದವರ ವಿಷಯದಲ್ಲಾಗಲಿ, ಅಲ್ಪಸಂಖ್ಯಾತರ ವಿಷಯದಲ್ಲಾಗಲಿ ಆ ಭರವಸೆಯು ಕೇವಲ ಪುಸ್ತಕದ ಕಾಗದದಲ್ಲಿ ಉಳಿದಂತಾಗಿದೆ. ಯಾಕೆ ನಾನು ಈ ರೀತಿ ಹೇಳ್ತೇನೆ ಅಂದ್ರೆ, ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮ ಮಹಿಳೆಯರ ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ, ಭಾರತದ ಸಂವಿಧಾನವು ಮಹಿಳೆಯರಿಗೆ ಸಮಾನವಾದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ನೀಡಿದೆ. ಅದು ವೈದ್ಯಕೀಯ ಕ್ಷೇತ್ರವಾಗಿರ್ಬೋದು, ಶಿಕ್ಷಣವಾಗಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರವಾಗಿರ್ಬೋದು. ಆದರೆ ವಾಸ್ತವ ಚಿತ್ರ ಚಿಂತಾಜನಕವಾಗಿದೆ. ಕಾರಣ, ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ಹಿಂಸಾಚಾರ, ದೌರ್ಜನ್ಯ ಹಾಗೂ ಅತ್ಯಾಚಾರದಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಇದರಿಂದ ಮಹಿಳೆಯರ ಸ್ಥಿತಿಗತಿಗಳು ಹದಗೆಟ್ಟಿರುತ್ತದೆ. ಪ್ರತಿ ಜಿಲ್ಲೆ, ರಾಜ್ಯ, ದೇಶದೆಲ್ಲೆಡೆ ಮಹಿಳೆಯರ ಮೇಲೆ ಹಲವಾರು ರೀತಿಯ ದುರ್ಘಟನೆಗಳು ನಡೆಯುತ್ತಿರುತ್ತದೆ. ಎಲ್ಲಿಯವರೆಗೆ ಎಂದರೆ, ಕಾಶ್ಮೀರದ ನೂರಾರು ಮಹಿಳೆಯರ ಸಾಮೂಹಿಕ ಸಮಾಧಿಯಿಂದ ಹಿಡಿದು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಧರ್ಮಸ್ಥಳದ ಘಟನೆಗಳು, ಈ ಎಲ್ಲ ಘಟನೆಗಳು ವಿಷಾದಕರವಾಗಿ ಪುನರಾವರ್ತಿತವಾಗ್ತಾ ಇದೆ. ಆದರೆ ಭಾರತವು ಮಹಿಳೆಯರ ಸುರಕ್ಷತೆಗಾಗಿ, ಮಹಿಳೆಯರಿಗೆ ನ್ಯಾಯ ನೀಡುವುದರಲ್ಲಾಗಲಿ, ಮಹಿಳೆಯರ ಸ್ಥಿತಿಗತಿಗಳಾಗಲಿ ನ್ಯಾಯ ದೊರಕಿಸುವಲ್ಲಿ ಭಾರತವು ವಿಶ್ವದಲ್ಲಿ ಅತ್ಯಂತ ತಳಮಟ್ಟದ ಸ್ಥಾನದಲ್ಲಿದೆ. ಇದು ವಾಸ್ತವ. ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನು ನಾವು ಗಮನಿಸುವುದಾದರೆ, ಅಲ್ಪಸಂಖ್ಯಾತರ ಪರಿಸ್ಥಿತಿಯು ದಯಹೀನವಾಗಿದೆ. ಧಾರ್ಮಿಕ ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ. ಹಿಂಸಾಚಾರ, ಮಾಬ್ ಲಿಂಚಿಂಗ್, ದ್ವೇಷ ಭಾಷಣ ನಿರಂತರವಾಗಿದೆ. ಉದ್ಯೋಗ, ರಾಜಕೀಯ, ಶಿಕ್ಷಣ, ಪ್ರತಿನಿಧಿತ್ವದಲ್ಲಿ ನಮ್ಮ ಅಲ್ಪಸಂಖ್ಯಾತರು ಹಿಂದೆ ಸರಿಯುತ್ತಿದ್ದಾರೆ. ಇದು ಖಂಡಿತವಾಗಿಯೂ ಆಕಸ್ಮಿಕ ಘಟನೆಯಲ್ಲ. ಇದು ಯೋಜಿತ ರೀತಿಯಲ್ಲಿ ನಡೆಯುತ್ತಿರುವ ವ್ಯವಸ್ಥಾತ್ಮಕ ಅಸಮಾನತೆಯಾಗಿದೆ. ಫಾರ್ ಎಕ್ಸಾಂಪಲ್, ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ಮುಸ್ಲಿಂ ಯುವಕರನ್ನು ಉಗ್ರಗಾಮಿ ಘಟನೆಗಳಲ್ಲಿ ಹಲವಾರು ವರ್ಷಗಳ ಕಾಲ ಜೈಲಿನಲ್ಲಿ ಹಾಕಲಾಗುತ್ತದೆ. ನಂತರದ ದಿನಗಳಲ್ಲಿ ಅವರನ್ನು ನಿರಪರಾಧಿಗಳೆಂದು ಬಿಡುಗಡೆ ಮಾಡಲಾಗ್ತದೆ. ಆದರೆ ನಾವು ಇಲ್ಲಿ ಒಂದು ತಿಳಿದುಕೊಳ್ಳಬೇಕು, ಅವರು ನಿರಪರಾಧಿಗಳು ಆಗಿದ್ದುಕೊಂಡು ತನ್ನವರನ್ನು, ತನ್ನ ಕುಟುಂಬದವರನ್ನು ತ್ಯಜಿಸಿದ ಅದೆಷ್ಟೋ ಅಮೂಲ್ಯವಾದ ವರ್ಷಗಳು ಅವರಿಂದ ವ್ಯರ್ಥವಾಗ್ತಾ ಇದೆ. ಅಲ್ಪಸಂಖ್ಯಾತರ ವಾಸಸ್ಥಳಗಳ ಮೇಲೆ ಬುಲ್ಡೋಸರ್ಗಳನ್ನು ನಡೆಸುವುದು, ಶಾಲಾ ಪಠ್ಯ ಪುಸ್ತಕಗಳಿಂದ ಇತಿಹಾಸವನ್ನು ತಿರುಚಿ ಹಾಕುವುದು, ಅಲ್ಪಸಂಖ್ಯಾತರ ಕೊಡುಗೆಗಳನ್ನು ಅಳಿಸಲು ಪ್ರಯತ್ನಿಸುವುದು, ಎಲ್ಲ ಷಡ್ಯಂತ್ರಗಳ ಮಧ್ಯೆ ನಾವು ಬದುಕುತ್ತಿದ್ದೇವೆ. ಆದರೆ ಈ ಷಡ್ಯಂತ್ರಗಳ ವಿರುದ್ಧ ಮಾತನಾಡಲು ಇವತ್ತು ಯಾರಿಗೂ ಕೂಡ ಸಮಯವಿಲ್ಲ. ಇದರಿಂದಾಗಿ ನಾವು ನಿಜವಾದ ಸ್ವಾತಂತ್ರ್ಯದ ಅರ್ಥವನ್ನು ತಿಳಿಸಬೇಕು ಮತ್ತು ತಿಳಿದುಕೊಳ್ಳಬೇಕಾಗಿದೆ. ಸ್ವಾತಂತ್ರ್ಯವೆಂದರೆ ಕೇವಲ ಧ್ವಜಾರೋಹಣ, ಮೆರವಣಿಗೆ ಮತ್ತು ದೇಶಭಕ್ತಿ ಗೀತೆಗಳಲ್ಲ. ಬದಲಾಗಿ ಭಯವಿಲ್ಲದೆ ಬದುಕುವುದು, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನು
ಕಾಪಾಡಿಕೊಳ್ಳುವುದು ಅವಕಾಶಗಳಲ್ಲಿ ಸಮಾನ ಹಕ್ಕು ಹೊಂದುವುದಾಗಿದೆ. ಇಲ್ಲಿ ಮಹಿಳೆಯರು, ನೊಂದವರು, ಅಲ್ಪಸಂಖ್ಯಾತರು ಭಯದಿಂದ ಬದುಕುತ್ತಿರುವಾಗ ದೇಶ ನಿಜವಾಗಿಯೂ ಸ್ವತಂತ್ರವಾಗಿದೆ ಎಂಬ ಪ್ರಶ್ನೆ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದೆ. ಅದಕ್ಕಾಗಿ ನಮ್ಮ ಜವಾಬ್ದಾರಿಗಳೇನು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಬಾರಿಯೂ ನಾವು ಮೌನವಾಗಿರದೆ ಅನ್ಯಾಯವಾದಾಗ ನಾವು ಮಾತನಾಡುವವರಾಗಬೇಕು. ಅನ್ಯಾಯವೆಸಗಿದವನು ಯಾರೇ ಆಗಲಿ, ಆತ ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರೂ ಕೂಡ ನಾವು ಮಾತ್ರ ನ್ಯಾಯದ ಧ್ವಜವಾಹಕರಾಗಿ ಬದುಕಬೇಕು. ಸಂವಿಧಾನವು ನಮಗೆ ನೀಡಿದಂತ ಹಕ್ಕನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರು ಕೂಡ ಸಜ್ಜಾಗಬೇಕು. ದಮನಿತರಿಗೆ, ನಿರ್ಗತಿಕರಿಗೆ, ನೊಂದವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಹೋರಾಡುವುದು ಕೇವಲ ನಮ್ಮ ಕೆಲಸ ಮಾತ್ರವಲ್ಲ, ಅದು ಈ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ಭಾರತದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಯುವ ಪೀಳಿಗೆಗೆ ನಾವು ನಿಜವಾದ ಇತಿಹಾಸವನ್ನು ತಿಳಿಸಬೇಕು. ಏಕತೆ, ಸಹಿಷ್ಣುತೆ, ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸಬೇಕು. ಕೊನೆಯದಾಗಿ, ನಾನು ಸುರಕ್ಷಿತವಾಗಿರಬೇಕೆಂದರೆ ನನ್ನ ಹೊರೆಯವರು ಕೂಡ ಸುರಕ್ಷಿತವಾಗಿರಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ಭಯ, ದ್ವೇಷ, ದೇಶ ವಿಭಜನೆಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡೋಣ. ಹಾಗಾದಾಗ ಮಾತ್ರ 1947ರ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತ್ಯಾಗ ಮಾಡಿದ ಹೋರಾಟಗಾರರಿಗೆ ನಾವು ಗೌರವ ಸಲ್ಲಿಸಿದಂತಾಗುತ್ತದೆ. ಇಷ್ಟು ಹೇಳಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಜೈ ಇಂಡಿಯಾ. ಅಭಿನಂದನೆಗಳು ನಿಶಾ ವಾಮಂಜೂರು ಇವರಿಗೆ. ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ಭಾಷಣಕ್ಕಾಗಿ ಆಕಿಬ್ ವಾಮಂಜೂರು ಗ್ರಾಮ ಸಮಿತಿ ಅಧ್ಯಕ್ಷರು ಇವರನ್ನು ನಾನು ಆಹ್ವಾನಿಸುತ್ತೇನೆ. ಗೌರವಾನ್ವಿತ ಹಿರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ಯುವಕರೇ ಹಾಗೂ ಮುದ್ದು ಮಕ್ಕಳೇ, ಗೌರವ, ಧೈರ್ಯ ತುಂಬಿದ ಈ ಒಂದು ಹೃದಯದಿಂದ ಇಂಡಿಯಾದ 79ನೇ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು. ಆಗಸ್ಟ್ 15 ಬ್ರಿಟಿಷರಿಂದ ಆಳ್ವಿಕೆಗೆ ಒಳಗಾದಂತಹ ಈ ಭಾರತ ದೇಶವನ್ನ ಅವರಿಂದ ಹೋರಾಡಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನವನ್ನ ಮಾಡಿದಂತಹ ಎಲ್ಲ ಧೀರರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ. ಈ ಭೂಮಿ, ಈ ದೇಶ ಇದು ನಮ್ಮದು. ಈ ಭೂಮಿ, ಈ ದೇಶ ನಮ್ಮದು ಯಾಕೆಂತ ಹೇಳಿದ್ರೆ, ಮುಸಲ್ಮಾನ, ಹಿಂದೂ, ಕ್ರೈಸ್ತರು, ಇತರ ಎಲ್ಲ ವರ್ಗದ ಜನಾಂಗದವರು ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದರಿಂದಾಗಿರ್ತದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು. ಇದನ್ನೆಲ್ಲವನ್ನ ನಾವು ಅರಿತುಕೊಳ್ಬೇಕು. ಇದಲ್ಲದೆ ಯಾವುದೇ ಒಂದು ರಾಜಕೀಯದ ಕೊಡುಗೆಯಾಗಿ ನಮಗೆ ಈ ದೇಶ ದೊರಕಲಿಲ್ಲ. ಇದು ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹಲವರು ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ. ನಾವು ನೋಡಿರ್ಬೋದು, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಈ ದೇಶದ ಪ್ರಜೆಗಳು ತಮ್ಮ ವಿರುದ್ಧ ರಾಷ್ಟ್ರವಾದಂತ ಅದೊಂದು ಮುಸಲ್ಮಾನ ರಾಷ್ಟ್ರ ಆಗಿದ್ದರೂ ಸಹ ಅದರ ವಿರುದ್ಧ ಎದೆಗುಂದದೆ ಹೋರಾಡಿದ ಘಟನೆ ಕಾರ್ಗಿಲ್ ಯುದ್ಧದ ಘಟನೆಯಾಗಿದೆ. ಅದೇ ರೀತಿ 400 ವರ್ಷಗಳ ಕಾಲ ನಮಾಜ್ ಮಾಡ್ತಾ ಇದ್ದಂತ ಬಾಬರಿ ಮಸ್ಜಿದ್, ಈ ಬಾಬರಿ ಮಸ್ಜಿದಿಯನ್ನ ಕೆಡವಿದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ನೀಡ್ತದೆ. ಕೆಡವಿರುವುದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ತೀರ್ಪನ್ನು ನೀಡಿದ್ರೂ ಸಹ ರಾಮ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿಯೂ ಕೂಡ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಯಾವುದೇ ದೇವಸ್ಥಾನಗಳಿಗೆ ಕಲ್ಲು ತೂರಾಟವಾಗಿರ್ಬಹುದು, ಯಾವುದೇ ಅಂಗಡಿಗಳಿಗೆ ಕಲ್ಲು ತೂರಾಟವಾಗಿರ್ಬಹುದು, ಟಯರಿಗೆ ಬೆಂಕಿ ಹಚ್ಚುವುದಾಗಿರ್ಬಹುದು, ಈ ತರ ಕೆಲಸ ಕಾರ್ಯಗಳನ್ನ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಈ ದೇಶದ ಮೇಲೆ ಇರ್ತಕ್ಕಂಥ ಅಭಿಮಾನ. ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ, ಇದು ಸ್ವಾತಂತ್ರ್ಯದ ನಂತರದ ವಿಚಾರವಾಗಿದ್ದರೂ ಸಹ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ತೆಗೆಯುವುದಾದ್ರೆ, ಇತರ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ಮಾಡಿದ್ದರೂ ಸಹ ಪಾಕಿಸ್ತಾನದ ಪರವಾಗಿ ನಾವು ವ್ಯಾಪಾರ ಒಪ್ಪಂದವನ್ನು ಯಾವತ್ತೂ ಕೂಡ ಮಾಡಲಿಲ್ಲ.
ಕಾರಣ ಆ ಪಾಕಿಸ್ತಾನ ಎಂಬುವಂತಹ ದೇಶ ನಮ್ಮ ದೇಶದ ಶತ್ರು ಎಂಬುವ ಕಾರಣಕ್ಕಾಗಿ ಮಾತ್ರ. ಇದು ಈ ದೇಶದ ಮುಸಲ್ಮಾನರ ತಾಕತ್ತು, ಇದು ಈ ದೇಶದ ಮುಸಲ್ಮಾನರ ದೇಶ ಪ್ರೇಮ. ಇನ್ನು ನಾವು ನೋಡುವುದಾದರೆ ಸ್ವಾತಂತ್ರ್ಯದ ಪೂರ್ವದಿಂದ ಪ್ಲಾಸಿ ಕದನದ ಬಳಿಕ ಮುಸಲ್ಮಾನರ ಕೊಡುಗೆ ಈ ಭಾರತ ದೇಶಕ್ಕೆ ಯಾವ ತರ ಇತ್ತು? ಮೊಘಲ್ ಚಕ್ರವರ್ತಿಯಾದಂತಹ ಜಾಫರ್ ಇವರ ಇಬ್ಬರು ಮಕ್ಕಳನ್ನ ಅವರ ತಲೆಯನ್ನ ಕಡಿದು ಅವರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಅವರು ಎದುಗುಂದಲಿಲ್ಲ. ತದನಂತರ ಅವರನ್ನ ಬಂಧಿಸಲಾಯಿತು. ಆದರೂ ಕೂಡ ಜೈಲಿನ ಗೋಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಕವನವನ್ನು ಬರೆದಂತಹ ಮಹಾನವರವರು. ಕಡೆಯದಾಗಿ ಜಾಫರ್ ಅವರ ಹತ್ರ ಕೇಳ್ತಾರೆ, ನಿನ್ನ ಕಡೆಯ ಆಸೆ ಏನಂತ ಹೇಳಿ. ಆಗ ಅವರು ಹೇಳುವಂತಹ ವಿಚಾರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರು ಹೇಳ್ತಾರೆ, ಭಾರತ ದೇಶದ ಒಂದಿನಿ ಮಣ್ಣನ್ನ ಹಿಡಿದುಕೊಂಡು ನಾನು ಮರಣ ಹೊಂದುತ್ತೇನೆ ಎಂಬುವಂತ ಹೇಳಿಕೆಯನ್ನ ಹೇಳಿದಂತ ಧೀರ ದೇಶ ಪ್ರೇಮಿ ಜಾಫರ್ ಇವರು. ಇದನ್ನೆಲ್ಲವನ್ನ ನಾವು ಮನಸ್ಸಿಗೆ ಕೇಳ್ಕೊಳ್ಬೇಕು. ಈಗ ಈ ದೇಶದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯ, ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ಹೇಳಿಕ್ಕಿರುವಂತದ್ದು, ನಮಗೆ ನಿಜವಾಗಿಯೂ ಸ್ವಾತಂತ್ರ್ಯ ಸಿಕ್ಕಿದೆಯಾ ಇಲ್ವ ಎಂಬುದರ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಈ ತರ ಜನ ವಿರೋಧಿ ಕಾಯ್ದೆಯನ್ನ ಒಂದು ಕಡೆಯಲ್ಲಿ ತಂದ್ರು. ವಕ್ಫ್ ವಿಚಾರವನ್ನು ನೀವು ನೋಡಿರಬಹುದು. ಈ ದೇಶದ ಮುಸಲ್ಮಾನರ ಪೂರ್ವಜರು ಮುಸಲ್ಮಾನರಿಗೆ ಇಟ್ಟಂತ ಆಸ್ತಿಯನ್ನ ಇವರು ಸರ್ಕಾರದ ಅಧೀನದಲ್ಲಿ ಮಾಡುವಂತ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡುವುದಾದ್ರೆ ನಾವೆಲ್ಲರೂ ಕೂಡ ಮನದಟ್ಟು ಮಾಡಬೇಕು. ನಾಡಿದ್ದು ನಮಗೆ ಮಸೀದಿಗಳಲ್ಲಿ ಮದ್ರಸೆಗಳಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಆದುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಕಾನೂನಿನ ವಿರುದ್ಧವಾಗಿ ನಮ್ಮ ಹೋರಾಟವನ್ನ ನಾವು ಮಾಡಬೇಕಾಗಿದೆ. ನಾವು ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹತ್ರ ಹೇಳಿಕ್ಕಿರುವಂತದ್ದು, ಈ ತರ ಜನವಿರೋಧಿ ಕಾಯ್ದೆಯನ್ನ ತಂದು ಮುಸಲ್ಮಾನ ಸಮುದಾಯವನ್ನ ನೀವು ಎದುರಿಸ್ತೇವೆ ಅಂತ ಹೇಳಿ ನೀವು ಅನ್ಕೊಂಡಿದ್ರೆ, ನಮಗೆ ನಿಮ್ಮ ಹತ್ರ ಹೇಳಿಕ್ಕಿರುವಂತದ್ದು, ಹೋಗಿ ಇತಿಹಾಸದ ಪುಟವನ್ನ ಒಮ್ಮೆ ತಿರುಗಿಸಿ ನೋಡಿ. ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ದ ಪವರ್ ಆಫ್ ಇಸ್ಲಾಮಿಸಂ, ಮುಸಲ್ಮಾನರ ಶಕ್ತಿ ಏನಂತ ಹೇಳಿ ನಿಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಫಿರ್ಔನಿನ ಷಡ್ಯಂತ್ರಕ್ಕೂ ಬಗ್ಗದ ಸಮುದಾಯ, ಅಬುಜಹಲನ ಷಡ್ಯಂತ್ರಕ್ಕೂ ಬಗ್ಗದ ಸಮುದಾಯ, ಇನ್ನು ಕ್ರಿಮಿ ಕೀಟವಾದಂತಹ ನಿಮ್ಮ ಷಡ್ಯಂತ್ರಕ್ಕೆ ಬಗ್ಗಲು ನಾವು ಬ್ರಿಟಿಷರ ಬೂಟು ಲೆಕ್ಕಿದವನ ಸಂತತಿಗಳಲ್ಲ. ಬದಲಾಗಿ ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನೇ ಮುಡಿಪಾಗಿಟ್ಟಂತಹ ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ತಆಲಾ ಅನ್ಹುವಿನ ಅನುಯಾಯಿಗಳು ನಾವು. ಅಷ್ಟು ಮಾತ್ರವಲ್ಲ, ಈ ದೇಶಕ್ಕಾಗಿ ಅದೆಷ್ಟೋ ಜನರು ಹೋರಾಡಿದ್ದಾರೆ, ಅವರ ಸಂತತಿಗಳು ನಾವು. ನಮಗೆ ಗೊತ್ತಿದೆ ಯಾವ ರೀತಿ ಪ್ರಜೆಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು, ನಮಗೆ ಜನ್ಮ ಕೊಟ್ಟಂತ ಈ ಭೂಮಿಯನ್ನ ಯಾವ ರೀತಿ ಪ್ರೀತಿಸಬೇಕು, ಪ್ರಜೆಗಳ ಹಿತಾಸಕ್ತಿಯನ್ನ ಯಾವ ರೀತಿ ಕಾಪಾಡಬೇಕು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವ ಸುವ್ಯವಸ್ಥೆಯನ್ನ ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕುಗಳಿಗೆ ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಸಂವಿಧಾನಬದ್ಧವಾಗಿ ಯಾವ ರೀತಿ ರಾಜಕೀಯವನ್ನ ಮಾಡಬೇಕು ಅಂತ ಹೇಳಿ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಅನುಸರಿಸಿರುವಂತದ್ದು ಇಸ್ಲಾಮಿನ ಖಲೀಫರಾದ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹುವಿನ ಭರಣವನ್ನಾಗಿರ್ತದೆ ಸಹೋದರರೇ. ಯಾರು ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹು, ಇವರ ಭರಣವನ್ನ ಕಂಡು ಇತಿಹಾಸಗಾರರು ಕೂಡ ದಿಗ್ಭ್ರಮೆಗೊಂಡಿದ್ದರು. ದ ಸಿಂಗಲ್ ಸ್ಪಿರಿಚುವಲ್ ಆಫ್ ಡೊಮಿನಿಯನ್ ಅಂಡ್ 20 ಫಿಸಿಕಲ್ ಕಿಂಗ್ಡಮ್ಸ್ 20 ಭೌತಿಕ ದೇಶಗಳನ್ನ ಏಕಕಾಲದಲ್ಲಿ ಆಳ್ವಿಕೆ ಮಾಡಿದಂತಹ ಬಲಾಢ್ಯ ಚಕ್ರವರ್ತಿ ದಟ್ ಈಸ್ ನನ್ ಅದರ್ ದೆನ್ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ. 20 ದೇಶಗಳು ನಾವಿವತ್ತು ಕರೆಯಲ್ಪಡುವಂತಹ ಇರಾನ್, ಇರಾಕ್, ಸಿರಿಯಾ, ಶಾಮ್, ಸೌದಿ ಅರೇಬಿಯಾ, ಈ ತರ 20 ಭೌತಿಕ ದೇಶಗಳನ್ನ ಏಕಕಾಲದಲ್ಲಿ ಆಳ್ವಿಕೆ ಮಾಡಿದಂತಹ ಚಕ್ರವರ್ತಿಯಾಗಿದ್ದಾರೆ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ತಆಲಾ ಅನ್ಹು. ಇಂತಹ ಚಾರಿತ್ರ್ಯವುಳ್ಳಂತಹ ಮುಸಲ್ಮಾನ ಸಮುದಾಯ ನಿಮ್ಮ ಗೊಡ್ಡು ಬೆದರಿಕೆಗೆ ಯಾವತ್ತಿಗೂ ಕೂಡ ಹೆದರುವುದಿಲ್ಲ ಎಂಬುವಂತ
ಸ್ಪಷ್ಟ ಸಂದೇಶದ ಸ್ಪಷ್ಟೀಕರಣವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ಈ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವು ಮನಸ್ಸಿಗೆ ತೆಗಿಬೇಕಾದಂತ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ 2 ಕೊಲೆಗಳಾಯಿತು. ಅಶ್ರಫ್ ವಯನಾಡು ಆಗಿರ್ಲಿ, ರೆಹಮಾನ್ ಕುಲತ್ತ ಮಜಲ್ ಆಗಿರ್ಲಿ, ಈ 2 ಕೊಲೆಗೂ ಕೂಡ ಇವತ್ತಿಗೂ ನ್ಯಾಯ ಸಿಗ್ಲಿಲ್ಲ. ಇದರ ಸೂತ್ರಧಾರಿಗಳನ್ನ, ಆ ದ್ವೇಷ ಭಾಷಣ ಮಾಡಿದಂತಹ ನಾಮರ್ಧರನ್ನ ನೀವು ಬಂಧಿಸುವವರೆಗೂ ನಮ್ಮ ಹೋರಾಟ ನಾವು ನಿರಂತರವಾಗಿ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಮುಂದಿಟ್ಟ ಹೆಜ್ಜೆಯನ್ನ ನಾವು ಯಾವತ್ತಿಗೂ ಹಿಂದಿಡುವವರಲ್ಲ. ಮಿತಿ ಮೀರಿದ ದೌರ್ಜನ್ಯವನ್ನ, ಆಕ್ರಮಣವನ್ನ ನಾವು ಯಾವತ್ತಿಗೂ ಸಹಿಸುವವರಲ್ಲ. ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಕಡೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಿಯವರೆಗೂ ಈ ದೇಶದ ಸ್ವಾತಂತ್ರ್ಯಕ್ಕೆ ಅರ್ಥ ಸಿಗುವುದಿಲ್ಲವೋ, ಎಲ್ಲಿವರೆಗೂ ಹಸಿವು ಮುಕ್ತ ಭಯ ಮುಕ್ತ ಸ್ವಾತಂತ್ರ್ಯವನ್ನ ನಾವು ಗಳಿಸುವುದಿಲ್ಲವೋ, ಎಲ್ಲಿಯವರೆಗೂ ಈ ತರ ಕೊಲೆಗಳಿಗೆ ನ್ಯಾಯ ಸಿಗುವುದಿಲ್ಲವೋ, ಅಲ್ಲಿಯವರೆಗೂ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ತ್ರಿವರ್ಣ ಧ್ವಜದೊಂದಿಗೆ ನಮ್ಮ ಪಕ್ಷದ ಧ್ವಜವಾದ ಕೆಂಪು ಹಸಿರು ಬಾವುಟದ ಶ್ವೇತವರ್ಣ ನಕ್ಷತ್ರದ ಮೇಲೆ ಹಾನಿ ಮಾಡಿ ಹೇಳ್ತೇವೆ. ಖಂಡಿತವಾಗಿಯೂ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡುವುದಿಲ್ಲ. ಮಿತಿ ಮೀರಿದ ದೌರ್ಜನ್ಯವನ್ನ, ಆಕ್ರಮಣವನ್ನ ನಾವು ಯಾವತ್ತಿಗೂ ಸಹಿಸುವವರಲ್ಲ ಅಂತ ಹೇಳಿ ಸ್ಪಷ್ಟೀಕರಣದೊಂದಿಗೆ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಇಂಡಿಯಾ. ಅಭಿನಂದನೆಗಳು ಹಾಕಿ ಮಂಜೂರ್ ಇವರಿಗೆ. ಹಾಗೆ ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದವನ್ನು ಅರ್ಪಿಸಲು ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ, ಹಾಗೆ ಇಲ್ಲಿ ಸೇರಿರುವಂತಹ ನಮ್ಮ ಊರಿನ ಎಲ್ಲ ಹಿರಿಯ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ವಿಮೆನ್ ಇಂಡಿಯಾ ಇದರ ಸಮಿತಿಯ ಸದಸ್ಯರುಗಳು ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ರಾಷ್ಟ್ರಗೀತೆ. Attention! ಭಾಗ್ಯ ವಿಧಾನ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗಾ तव शुभ नामे जागे, तव शुभ आशीष मागे, गाहे तव जय गाथा, जन गण मंगल गायक जय हे भारत भाग्य विधाता. जय हे जय हे जय हे जय 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 हे. ಇಲ್ಲಿ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಇದನ್ನು ಸ್ವೀಕರಿಸಿ ಎಲ್ಲರೂ ಹೋಗಬೇಕಾಗಿ ವಿನಂತಿಗೊಳಿಸುತ್ತೇವೆ.